ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡ್. ಇದು ಈಗೇನಿದೆ ನಾನು ಉತ್ತಿದೆಯಲ್ಲ, ಇದು ಈ ಪೀಸು, ಮತ್ತು ಆ ಕಡೆ ಉತ್ತಿರೋದು ಇನ್ನೊಬ್ರದ್ದು. ಅಂದರೆ ಇವರ ಹಣ್ಣ ತಂದಿರದೆ. ಆ ಕಡೆ ಉಳುವೆ ಮಾಡದೆ ಏನಿದೆಯಲ್ಲ ಆ ಪೀಸು ಕೂಡ ಇವ್ರದ್ದೇನೆ. ಆ ಕಡೆ ಕಬ್ಬು ಮತ್ತು ಕೋಕೋನಟ್ಸ್ ಇದೆಯಲ್ಲ ಅದು ಬೇರೆಯವ್ರದ್ದು, ಅದು ಕೂಡ ಇದೇ ಊರಿನ ರೈತರದು. ಬಟ್ ಇವರ ಅಣ್ಣ ತಮ್ಮದಿರ ಆಸ್ತಿ ಬಂದು ನೋಡಿ, ಇದೊಂದು ಪೀಸು, ಆ ಕಡೆ ಉತ್ತಿರೋದೊಂದು ಪೀಸು, ಆ ಕಡೆ ಮಾಳೆ ಇದೆಯಲ್ಲ ಅದೊಂದು ಪೀಸು, ಆಮೇಲೆ ಈ ಕಡೆದೊಂದು ಪೀಸು, ಇಷ್ಟು ಇವರ ಅಣ್ಣ ತಮ್ಮದಿರದು. ಬಟ್ ಇವರು ಏನು ಒಬ್ರಿಗೊಬ್ರಿಗೆ ಸ್ವಲ್ಪ ಇದಾಗೋವತ್ತಿಗೆ ಈಗ ಇಲ್ಲೇನು ಉತ್ತಿದೆಯಲ್ಲ ಇದು ನಾರ್ತ್ ಸೌತ್ ಬಂದು ನಿಮಗೆ ಹಗಲ, ಅಂದರೆ ರೋಡ್ ಎಂಟ್ರೆನ್ಸ್ಗೆ ನಾ ಹೇಳ್ತಾರೆ ನಿಮಗೆ. ಇಲ್ಲೇನು ಉತ್ತಿದೆಯಲ್ಲ ಇದೇ ನೇರಕ್ಕೆ ಹಿಂದಕ್ಕೆ ಹೋಗುತ್ತೆ ಆ ರೋಡ್ಗೆ. ನಿಮ್ಗೊಂದು 51 ಅಡಿ ಹಗಲ ಸಿಗುತ್ತೆ. ಹೀಗೆ ಹೋಗಿ ಅಲ್ಲಿ ಹಿಂಭಾಗಕ್ಕೆ ಒಂದು ಪೀಸು ಉತ್ತಿದೆ ನೋಡಿ, ಅಲ್ಲೊಂದು ಮನೆಗಳಿದೆ ನೋಡಿ. ಅದ್ರ ಜೊತೆಗೆ ಅಲ್ಲೊಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಇದು ನಂಜನಗೂಡ ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಬಂದಾಗ ಅಲ್ಲಿ ಮಹಾದೇವ ನಗರ ಅಂತ ಆಗಿದೆ. ಸೊ ಅದರ ಹಿಂಭಾಗಕ್ಕಿರ್ತಕ್ಕಂಥ ಒಂದು ಆಸ್ತಿ. ಸೊ ಆಲ್ಮೋಸ್ಟ್ ಹೇಳೋದಾದರೆ ನಿಮಗೆ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಓರ್ಣ ನಾಲೆ ರಸ್ತೆ, ಓರ್ಣ ನಾಲೆ ಈ ಆಸ್ತಿಯ ಫ್ರಂಟ್ಗೆ ಹೋಗಿದೆ. ಇದ್ರ ಜೊತೆಗೆ ಅಲ್ಲೊಂದು ಒಂದು ಹಾಸ್ಟೆಲ್ ಆಗಿದೆ. ಅಂದರೆ ಈ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಒಂದು ಹಾಸ್ಟೆಲ್ ಆಗ್ತಾವಲ್ಲ, ಅಂದರೆ ಹಿಂದುಳಿದ ವರ್ಗಗಳ ಏನು ಹಾಸ್ಟೆಲ್ಗಳಿರ್ತದಲ್ಲ, ಆ ಥರದ್ದೊಂದು ಮೊರಾರ್ಜಿ ದೇಸಾಯಿ ಶಾಲೆ ಅಥವಾ ಇನ್ನೊಂದು ಈಗೇನು ನಾನಾ ರೀತಿಯ ಹೆಸ್ರುಗಳನ್ನ ಇಟ್ಕೊಂಡವ್ರಲ್ಲ, ಆ ಥರದ್ದೊಂದು ಒಂದು ಸ್ಕೂಲ್ ಇದೆ, ಮತ್ತು ಹಾಸ್ಟೆಲ್ ಕೂಡ ಇದೆ. ಅದು ಓಕೆ, ಅದರಿಂದ ಈಚೆಗೇನೆ ಇದೆ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದರೆ ಹೀಗೆ ಫ್ರಂಟ್ಗೆ ಹೋದರೆ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ಮಹಾದೇವ ನಗರ ಅಂತ. ಹಿಂದೆ ನೋಡಿ ನಂಜನಗೂಡಿನ ಒಬ್ಬರು MLA ಇದು ಮಹಾದೇವ್ ಅಂತ. ಸೊ ಅಂದರೆ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಆಗಿದ್ದಂಥದ್ದು ಇದು. ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಂಥದ್ದು. ಸೊ ಅದರ ಹಿಂಭಾಗಕ್ಕಿರ್ತಕ್ಕಂಥ ಈ ಒಂದು ಆಸ್ತಿ. ಬಟ್ ಆಸ್ತಿ ಸರಿ, ಎಲ್ಲ ಸರಿ. ಬಟ್ ಇಲ್ಲೊಂದು ಮೈನಸ್ ಪಾಯಿಂಟ್ ಏನಂತಂದರೆ ಒಂದು ಸ್ವಲ್ಪ ಹೈಟೆನ್ಷನ್ ಹೋಗಿದೆ ನೋಡಿ. ಅಂದರೆ ಈ ಮಧ್ಯಭಾಗದಲ್ಲಿ ಹೈಟೆನ್ಷನ್ ಹೋಗಿದೆ ನೋಡಿ. ಇದು ಕಂಬ, ಇದು ನೋಡಿ ಇನ್ನೊಬ್ಬರ ಆಸ್ತಿನಲ್ಲಿ ಹೋಗಿರ್ತಕ್ಕಂಥದ್ದು. ಅಲ್ಲಿಂದ ವೈರ್ ಹೋಗಿದೆ ಈ ಆಸ್ತಿ ಮಧ್ಯಭಾಗದಲ್ಲಿ. ಈಗ ನಾನು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಆಸ್ತಿ 1 ಎಕರೆ 23 ಕುಂಟೆ. ಈಗ ಅಲ್ಲಿ ಹೇಳ್ತಾ ಇರೋದು ನಾನು. ನಾಳೆ ದಿನ ನಿಮಗೆ ಆ ಕಡೆ ಆಸ್ತಿ ಸಿಗುತ್ತೆ, ಇದು ಸಿಗುತ್ತೆ ನಿಮ್ಗೆ. ಇನ್ನೂ 1-2 ಎಕರೆ ಎಕ್ಸ್ಟ್ರಾ ಆಗುತ್ತೆ. ಈಗ ಅಲ್ಲಿ ಪ್ರೆಸೆಂಟ್ ಇರೋದು 23. ಇನ್ನೊಂದು ವಿಷಯ ಏನಂತಂದರೆ ಈ ಆಸ್ತಿಗೆ ಹೊಂದ್ಕೊಂಡಂಗೆ ಮಣ್ಣನ್ನು ಹಾಕೊಂಡಿದ್ದಾರೆ ಇವರು. ಅಂದರೆ ಇವ್ರು ಹಾಕ್ಕೊಂಡಿಲ್ಲ. ಇಲ್ಲಿ ವರ್ಣ ನಾಲೆ ಆಗಿದೆಯಲ್ಲ, ವರ್ಣ ನಾಲೆ ವರ್ಕ್ ಆಗಬೇಕಾದ್ರೇ ಅಲ್ಲಿ ಕಾಲುವೆ ಮಣ್ಣನ್ನು ಸ್ಟಾಕ್ ಇಟ್ಕೊಂಡಿದ್ರು. ಕಾಲುವೆ ವರ್ಕ್ ನಡೀತಾ ಇತ್ತಲ್ಲ ಆ ಟೈಮಲ್ಲಿ ಇಲ್ಲಿ ಸ್ಟಾಕ್ ಇಟ್ಕೊಂಡಿದ್ರು. ಇದೆಲ್ಲ ಅಕ್ಕಪಕ್ಕದ ಲ್ಯಾಂಡು. ಈಗ ಅಲ್ಲಿ ನಾನೇನು ಹೋಗ್ತಾ ಇದ್ದೀನಿ, ಇದು ಇನ್ನೊಬ್ರದ್ದು. ಅಂದರೆ ನೋಡಿ ಇವರ ಅಣ್ಣ ತಮ್ಮದಿರದೆ, ಅಂದರೆ ಅಣ್ಣ ತಮ್ಮ ಮಕ್ಕಳದು ಆ ಥರದ್ದು. ಇದು ವರ್ಣ ನಾಲೆ ರಸ್ತೆ. ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗ್ತೀವಲ್ಲ ಆ ಒಂದು ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ರಸ್ತೆ. ಈ ರಸ್ತೆಗೆ ಹೊಂದ್ಕೊಂಡಾಗಿದೆ. ಈ ಒಂದು ರಸ್ತೆಗೆ ನಿಮಗೆ 51 ಅಡಿ ಅಗಲ ನಾರ್ತ್ ಸೌತು ನಿಮಗೆ ಎಷ್ಟು 51 ಅಡಿ ಸಿಗುತ್ತೆ. ಇದು ಗ್ರಾವಲ್ಲು. ಈ ಗ್ರಾವಲ್ನ ಈ ಒಂದು 2 ಭಾಗದ ಆಸ್ತಿಗೆ ಸ್ಟಾಕ್ ಇಟ್ಟಿದ್ರು ನೋಡಿ. ಯಾವಾಗ ನಾಲೆ ವರ್ಕು ನಡೀತಾ ಇತ್ತಲ್ಲ ಆ ಟೈಮಲ್ಲಿ. ಸೊ ಈಗ ಅದನ್ನು ಬೇಡ ಅಂತಂದರೆ ನೀವು ಯಾರಾದರೂ ಈ ಒಂದು ರಸ್ತೆ ಮಾಡೋರಾಗಲಿ ಅಥವಾ ಇನ್ನೊಬ್ರಿಗಾಗಲಿ ಹೇಳ್ಬಿಟ್ರೆ ಎತ್ಕೊಂತಾರೆ, ಅದ್ರದ್ದೇನಿಲ್ಲ.
ಅದಕ್ಕೆ ನೀವೇನು ಹಣ ಹಾಕಬೇಕಾಗಿಲ್ಲ. ಸೊ ಅವರೇ ಎತ್ಕೊಂತಾರೆ. ಆಸ್ತಿ ಫಸ್ಟ್ ಕ್ಲಾಸ್ ಆಗಿದೆ, ರೆಡ್ ಸಾಯಿಲು. ಇದೇ ಊರಿನ ರೈತರದು, ಹಾಲ್ಮತಸ್ಥರದು. ರೆಕಾರ್ಡ್ ಏನು ಕ್ಲಿಯರ್ ಆಗಿದೆ. ಒಂದು 21 ಕುಂಟೆ, ಒಂದು 9 ಕುಂಟೆ 9 ಕುಂಟೆ 2, ಇನ್ನೊಂದು 12 ಕುಂಟೆ 12 ಕುಂಟೆ 2, ಒಟ್ಟು 5 RTC ಇದೆ. ಆಲ್ಮೋಸ್ಟ್ ಇಲ್ಲಿ ತನಕನೂ ಇದೆ. ನಿಮಗೆ ಒಟ್ಟಿನಲ್ಲಿ ರೋಡ್ ಫೇಸಿಂಗ್ ಬಂದು 51 ಅಡಿ ಸಿಗುತ್ತೆ. ಈ ಆಸ್ತಿಯ ಹಿಂಭಾಗಕ್ಕೆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಅದರ ಜೊತೆಗೆ ನಾನು ಹೇಳಿದ್ನಲ್ಲಿ ನಿಮ್ಗೆ ಆಗಲೇ ಹಾಸ್ಟ್ಲು ಅದು ಕೂಡ ಸಿಗುತ್ತೆ. ಅಂದರೆ ಒಂದು ಅಲ್ಲಿ ಏನಿದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು, ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ ಇದೆ ಅಂತ ಅಷ್ಟೇ. ಸೊ ಇಲ್ಲಿ ಪಕ್ಕದಲ್ಲಿ ವರ್ಣ ನಾಲೆ ಹೋಗಿರೋದ್ರಿಂದ ಸೊ ಅಂತರ್ಜಲ ಫಸ್ಟ್ ಕ್ಲಾಸ್ ಆಗಿದೆ, ತೊಂದರೆ ಏನಿಲ್ಲ. ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೈವೇಯಿಂದ ನಿಮಗೆ 1 ಕಿಲೋಮೀಟ್ರ್ ಅಷ್ಟಾಗುತ್ತೆ. ನೋಡಿ, ಈಗ ಹೋದರೆ ಹೈವೇಗೆ ಹೋಗ್ಬೋದು. ಇಲ್ಲಿ ಏನು ಒಂದು ಮೈನಸ್ ಪಾಯಿಂಟ್ ಏನಂದರೆ ಸ್ವಲ್ಪ ಹೈ ಟೆನ್ಷನ್ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಹೋಗಿದೆ. ಅದೊಂದು ಬಿಟ್ಟರೆ ಬೇರೆ ರೆಕಾರ್ಡ್ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಇವರು 1 ಎಕರೆಗೆ ಇಲ್ಲಿ ಅಕ್ಕಪಕ್ಕ ನಡೀತಾ ಇರೋದು 1,10,000, 1,15,000 ಈ ಥರ ಹಿರಿಯಂತೆ. ಸೊ ಈ ಸ್ವಲ್ಪ ಹೈ ಟೆನ್ಷನ್ ಹೋಗಿರೋದ್ರಿಂದ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ, ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ನೀವು ಇಂಟ್ರೆಸ್ಟ್ ಇದ್ದಂಥವ್ರು ನನಗೆ ಕಾಲ್ ಮಾಡಿ ನಿಮ್ಮ ಪ್ರೈಸ್ ಏನಿದೆಯೋ ಅದನ್ನು ನೀವು ಹೇಳಿದ್ರೆ ಕೂತು ಮಾತಾಡ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ರೆಕಾರ್ಡ್ ಅಂತೂ ಕ್ಲಿಯರ್ ಇದೆ. ಬಟ್ 123ಕ್ಕೆ ಒಟ್ಟು 5 RTC ಇದೆ. 5 RTC ಇದೆ. ಇದು ಪಕ್ಕದ ಜಮೀನು, ನಾನು ಆಗಲೇ ಹೇಳಿದ್ನಲ್ಲ, ಇದು ಪಕ್ಕದ ಜಮೀನು. ಈ ಕಡೆನೂ ರೋಡ್ ಎಂಟ್ರೆನ್ಸ್ ಇವ್ರಿಗೆ, ಆ ಕಡೆನೂ ಅವ್ರಿಗೆ ರೋಡ್ ಎಂಟ್ರೆನ್ಸು. ಅಂದರೆ ಆ ಕಡೆಯಿಂದ ಇಬ್ಬರಿಗಿದೆ, ಇಲ್ಲಿ ಒಬ್ರಿಗಿದೆ. ನಾಳೆ ದಿನ ಇದನ್ನು ತಗೊಂಡ್ರೆ ಇನ್ನೂ ಒಂದು 2 ಎಕರೆ ಹಾಕ್ತವೆ ಒಟ್ಟಾರೆ. ನೋಡಿ, ಈ ಕಡೆ ಎಂಟ್ರೆನ್ಸ್ ಇದೆಯಲ್ಲ, ಇದು ಕೂಡ ಒಬ್ರದ್ದು, ಅಂದರೆ ಇವರ ಅಣ್ಣ ತಮ್ಮದಿರದೆ. ಹಾಗಾಗಿ ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ನಂಜನಗೂಡಿಂದ ಬರೀ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಆಮೇಲೆ ಈಸ್ಟ್ ಫೇಸಿಂಗ್ ಸಿಗುತ್ತೆ ನಿಮಗೆ. ಓಕೆ, ನಂಜನಗೂಡು ರಿಜಿಸ್ಟ್ರೇಷನು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು.